everyone, welcome back to my channel. I hope all of you are doing well. So ಈ ಸಿಚುವೇಶನ್ ಅನ್ನ ನಾವು ಒಂದಲ್ಲ ಒಂದ್ಸರಿ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಏನಂದ್ರೆ ನಾವೆಲ್ಲಾದ್ರೂ ಒಂದು ಹಾಸ್ಪಿಟಲ್ಗಾಗ್ಲಿ ಎಲ್ಲೋ ಒಂದ್ ಕಡೆ ರೆಸ್ಟೋರೆಂಟ್ಗಾಗ್ಲಿ ಸೊ ಎಲ್ಲೋ ಹೊಸದಾಗಿ ಕಾಲೇಜ್ ಹೋದಾಗ ಸೊ ನಮ್ಗೆ ಯಾರೋ ಒಂದ್ ಇಂಗ್ಲಿಷ್ ಅಲ್ಲಿ ಮಾತಾಡಿಸ್ತಾರೆ. ಬಟ್ ಮಾತಾಡಿದಾಗ ನಮ್ಗೆ ಆನ್ಸರ್ ಮಾಡಕ್ ಬರಲ್ಲ. ಅದು ಕ್ವೆಶನ್ ಏನಂತ ಯೋಚನೆ ಮಾಡೋದ್ರಲ್ಲೇನೆ ಟೈಮ್ ಆಗಿ ಹೋಗ್ಬಿಡುತ್ತೆ, ರೈಟ್? ಅಂಡ್ ಮನೆಗ್ ಬಂದ್ ನಾವ್ ಯೋಚನೆ ಮಾಡ್ತೀವಿ, ಓಕೆ ಇದ್ರ ಆನ್ಸರ್ ನಾನು ಈ ತರ ಕೊಡ್ಬೋದಾಗಿತ್ತು, ಅಥವಾ ಈ ಕ್ವೆಶನಿನ ಅರ್ಥ ಹೀಗಾಗಿರ್ಬೋದಾಗಿತ್ತು. ಸೊ ಆತರ ಯೋಚನೆ ಮಾಡ್ತಾ ಸೊ ಆ ತರ ಸಿಚುವೇಶನ್ ಮತ್ತೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋದ್ ಬೇಡ ಅಂತ 50 ಬೇಸಿಕ್ ಕ್ವೆಶನ್ಸ್ ಅನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಕ್ವೆಶನ್ಸ್ ಗಳನ್ನ ನೀವು ಮೆಮರೈಸ್ ಮಾಡಿ ಅಂಡ್ ಇದನ್ನ ನೀವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಂಥ ಕ್ವೆಶನ್ಸ್ ಜೊತೆಗೆ ನೀವು ಫೆಮಿಲಿಯರ್ ಆಗ್ತೀರಾ. ಸೊ ನೆಕ್ಸ್ಟ್ ಟೈಮ್ ಈ ತರ ಕ್ವೆಶನ್ಸ್ ಕೇಳಿದಾಗ ನಿಮ್ಗೆ ಜಾಸ್ತಿ ಯೋಚನೆ ಮಾಡದೆ ಇಮಿಡಿಯೇಟ್ ಆಗಿ ಆನ್ಸರ್ ಕೊಡ್ಬೋದು. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಫಸ್ಟ್ ಒನ್, ವಾಟ್ ಈಸ್ ಯೋರ್ ನೇಮ್? ನಿನ್ನ ಹೆಸರೇನು? ಇದು ಬೇಸಿಕ್ ಕ್ವೆಶನ್ ಅಲ್ಲ, ಎಲ್ಲಾ ಕಡೆನೂ ಕೇಳ್ತೀವಿ. ವಾಟ್ಸ್ ಯೋರ್ ನೇಮ್? ನಿನ್ ಹೆಸರೇನು? ಆನ್ಸರ್ ಹೇಗೆ ಹೇಳ್ಬೋದು? ಜಸ್ಟ್ ಹೆಸರನ್ನ ಹೇಳಿ ಜೆ ಅಂತ, ಅಥವಾ ಮೈ ನೇಮ್ ಇಸ್ ಜೆ ಅಂತಾನು ಹೇಳ್ಬೋದು, ಐ ಆಮ್ ಜೆ ಅಂತಾನು ಹೇಳ್ಬೋದು. ಸೊ ಮೈ ಸೆಲ್ಫ್ ಜೈ ಅಂತ ಹೇಳ್ಬಾರ್ದು, ದಟ್ ಈಸ್ ರಾಂಗ್. ಓಕೆ, ಸೊ ಮೈ ಸೆಲ್ಫ್ ಅಂತ ನೀವು ಯಾವಾಗ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡುವಾಗ ಆತರ ಹೇಳ್ಬಾರ್ದು. ವೇರ್ ಆರ್ ಯು ಫ್ರಾಮ್ ಅಥವಾ ವೇರ್ ಡು ಯು ಕಮ್ ಫ್ರಾಮ್? ಸೊ ನೀವು ಎಲ್ಲಿನವರು ಅಂತ ಕೇಳ್ಬೇಕಾದ್ರೆ ನೀವು ವೇರ್ ಆರ್ ಯು ಫ್ರಾಮ್, ವೇರ್ ಡು ಯು ಕಮ್ ಫ್ರಾಮ್ ಅಂತ ಕೇಳ್ಬೋದು. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಕಮ್ ಫ್ರಮ್ ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್. ಸೊ ಮೂರಲ್ಲಿ ಯಾವ್ದಾದ್ರು ಒಂದ್ ಆನ್ಸರ್ ಅನ್ನ ನೀವು ಮಾಡ್ಬೋದು. ಐ ಕೇಮ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಯಾವಾಗ್ಲೂ ಹೇಳ್ಬಾರ್ದು, ದಟ್ ಈಸ್ ರಾಂಗ್. ಓಕೆ, ಐ ಕಮ್ ಫ್ರಮ್ ಬ್ಯಾಂಗ್ಳೂರ್, ನಾಟ್ ಐ ಕೇಮ್ ಫ್ರಮ್ ಬ್ಯಾಂಗ್ಳೂರ್. ನಿಮ್ಮ ಉಪನಾಮವೇನು ಅಥವಾ ನಿಮ್ಮ ಫ್ಯಾಮಿಲಿ ಹೆಸರು, ಸರ್ನೇಮ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಕೇಳ್ಬೇಕಾದ್ರೆ ವಾಟ್ಸ್ ಯೋರ್ ಸರ್ ನೇಮ್ ಆರ್ ವಾಟ್ಸ್ ಯೋರ್ ಫ್ಯಾಮಿಲಿ ನೇಮ್ ಅಂತ ಕೇಳ್ಬೋದು. ಸೊ ಫ್ಯಾಮಿಲಿ ನೇಮ್ ಅಥವಾ ಸರ್ನೇಮ್ ಅಂತ ಅಂದ್ರೆ ಫಸ್ಟ್ ನೇಮ್ ಇರುತ್ತೆ, ದೆನ್ ಯೋರ್ ಫಾದರ್ ನೇಮ್, ದೆನ್ ಲಾಸ್ಟ್ ನೇಮ್ ಏನ್ ಬರುತ್ತಲ್ಲ ಅದನ್ನ ನಾವು ವಾಟ್ಸ್ ಯೋರ್ ಸರ್ ನೇಮ್ ಅಂತ ಹೇಳ್ತೀವಿ. ವೇರ್ ಡು ಯು ಲೀವ್? ನೀವು ಎಲ್ಲಿ ವಾಸಿಸ್ತೀರಾ? ಸೊ ವೇರ್ ಡು ಯು ಲೀವ್? ಸೊ ಐ ಲೀವ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ಅಂಡ್ ಬ್ಯಾಂಗ್ಳೂರ್ ಅಂತಾನು ಹೇಳ್ಬೋದು. ವಾಟ್ ಡು ಯು ಡೂ? ಸೊ ನೀವೇನ್ ಮಾಡ್ತೀರಾ, ಜೀವನಕ್ಕೆ ಏನ್ ಮಾಡ್ಕೊಂಡಿದೀರಾ ಅಂತ ಕೇಳ್ತೀವಲ್ಲ, ಸೊ ಅದಕ್ಕೆ ಏನ್ ಕೇಳ್ಬೋದು? ವಾಟ್ ಡು ಯು ಡೂ? ಐ ಆಮ್ ವರ್ಕಿಂಗ್, ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಟಡಿಂಗ್, ನಾನು ಓದ್ತಾ ಇದ್ದೀನಿ. ಐ ವರ್ಕ್ ಅಟ್ ಅ ಬ್ಯಾಂಕ್, ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಐ ರನ್ ಅ ಬಿಸ್ನೆಸ್, ಅಂದ್ರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ವಾಟ್ಸ್ ಯೋರ್ ಜಾಬ್? ನಿಮ್ಮ ಕೆಲಸ ಏನು ಅಂತ ಕೇಳ್ಬೇಕಾದ್ರೆ ಆನ್ಸರ್ ಏನ್ ಹೇಳ್ಬೋದು? ಐ ಆಮ್ ಅ ಟೀಚರ್, ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಮೆಕ್ಯಾನಿಕ್, ಐ ಆಮ್ ಬಿಸ್ನೆಸ್ ಮ್ಯಾನ್. ಸೊ ನಿಮ್ಮ ಪ್ರೊಫೆಷನ್ ಏನಿದೆ ಅದನ್ನ ನೀವು ಹೇಳ್ಬೋದು. ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸೆಷ್ಟು? ಆನ್ಸರ್ ಹೇಗೆ ಹೇಳ್ಬೋದು? 33 ಇಯರ್ಸ್, ಜಸ್ಟ್ ಏಜ್ ಅನ್ನ ಹೇಳ್ಬೋದು. ಐ ಆಮ್ 33 ಇಯರ್ಸ್, ದಟ್ ಈಸ್ ಆಲ್ಸೋ ಕರೆಕ್ಟ್, ಹಾಗೂ ಹೇಳ್ಬೋದು. ಐ ಆಮ್ 33 ಇಯರ್ಸ್ ಓಲ್ಡ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಲಾಸ್ಟ್ ಸೆಂಟೆನ್ಸ್ ಐ ಆಮ್ 33 ಇಯರ್ಸ್, ದಟ್ ಈಸ್ ರಾಂಗ್. ಓಕೆ, ಆತರ ಹೇಳ್ಬಾರ್ದು. ಸೊ ನೀವ್ ಯಾವಾಗ ಹುಟ್ಟಿದ್ದು ಆತರ ಕೇಳ್ಬೇಕಾದ್ರೆ ವೆನ್ ವರ್ ಯು ಬಾರ್ನ್, ವೆನ್ ವರ್ ಯು ಬಾರ್ನ್? ಸೊ ನಿಮ್ಮ ಹುಟ್ಟಿದ ವರ್ಷ ಕೇಳ್ತಾ ಇದ್ದಾರೆ. ಓಕೆ, ಇಯರ್ ಕೇಳ್ತಾ ಇದ್ದಾರೆ. 1997, ಜಸ್ಟ್ ಇಯರ್ ಆದ್ರೂ ಹೇಳ್ಬೋದು, ಅಥವಾ ಐ ವಾಸ್ ಬಾರ್ನ್ ಇನ್ 1997. ನಿಮ್ ಹತ್ರ ಕಾರ್ ಇದೆಯಾ ಅಂತ ಕೇಳಲಿಕ್ಕೆ ನೀವು ಹೇಗ್ ಕೇಳ್ಬೋದು? ಡು ಯು ಹ್ಯಾವ್ ಅ ಕಾರ್ ಅಥವಾ ಹ್ಯಾವ್ ಯು ಗಾಟ್ ಅ ಕಾರ್? ಎರಡು ಮೀನಿಂಗ್ ಒಂದೇ ಬರುತ್ತೆ. ಸೊ ಹೇಗ್ ಆನ್ಸರ್ ಮಾಡ್ಬೋದು? ಎಸ್ ಐ ಹ್ಯಾವ್ ಅ ಕಾರ್, ಎಸ್ ನನ್ನ ಹತ್ರ ಕಾರ್ ಇದೆ. ನೋ ಐ ಡೋಂಟ್ ಹ್ಯಾವ್ ಅ ಕಾರ್, ಇಲ್ಲ ನನ್ನ ಹತ್ರ ಕಾರ್ ಇಲ್ಲ. ಸೊ ಅಕಸ್ಮಾತ್ ನಿಮ್ಗೆ ಹ್ಯಾವ್ ಯು ಗಾಟ್ ಅ ಕಾರ್ ಈ ತರ ಸೆಂಟೆನ್ಸ್ ಮಾಡಿ ಏನಾದ್ರು ಕ್ವೆಶನ್ ಅನ್ನ ಕೇಳಿದ್ರೆ ನೀವು ಹೇಗ್ ಆನ್ಸರ್ ಹೇಳ್ಬೇಕು? ಎಸ್ ಐ ಹ್ಯಾವ್ ಗಾಟ್ ಅ ಕಾರ್, ನೋ ಐ ಹ್ಯಾವಂಟ್ ಗಾಟ್ ಅ ಕಾರ್. ಆರ್ ಯು ಮ್ಯಾರಿಡ್? ವಾಟ್ಸ್ ಯೋರ್ ಮ್ಯಾರಿಟಲ್ ಸ್ಟೇಟಸ್? ಸೊ ಎರಡು ಮೀನಿಂಗ್ ಒಂದೇ, ಬಟ್ ಬೇರೆ ಸಿಚುವೇಶನ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ. ನೀವು ಮದುವೆ ಆಗಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆರ್ ಯು ಮ್ಯಾರಿಡ್ ಅಂತ ನೀವು ನಿಮ್ಮ ಫ್ರೆಂಡ್ಸ್ ಆಗ್ಲಿ ನಿಮಗೆ ಕ್ಲೋಸ್ ಇರೋರ್ಗೆ ಕೇಳ್ತೀರಾ. ಬಟ್ ವಾಟ್ಸ್ ಯೋರ್ ಮ್ಯಾರಿಟಲ್ ಸ್ಟೇಟಸ್ ಅನ್ನೋದು ಪ್ರೊಫೆಷನಲ್ ಆಗಿ ಕೇಳ್ತೀರಾ. ಓಕೆ, ಸೊ ಆನ್ಸರ್ ಏನ್ ಹೇಳ್ಬೋದು? ಎಸ್ ಐ ಆಮ್ ಮ್ಯಾರಿಡ್, ನೋ ಐ ಆಮ್ ಸಿಂಗಲ್. ಹ್ಯಾವ್ ಯು ಗಾಟ್ ಎನಿ ಚಿಲ್ಡ್ರನ್? ನಿಮ್ಗೆ ಮಕ್ಳಿದಾರಾ ಅಂತ ಕೇಳ್ಬೇಕಾದ್ರೆ ಎಸ್ ಐ ಹ್ಯಾವ್ ಗಾಟ್ 2 ಚಿಲ್ಡ್ರನ್, ನೋ ಐ ಹ್ಯಾವಂಟ್ ಗಾಟ್ ಎನಿ ಚಿಲ್ಡ್ರನ್. ಸೊ ಚಿಲ್ಡ್ರನ್ಸ್ ಅಂತ ಹೇಳ್ಬಾರ್ದು, ಓಕೆ, ಚಿಲ್ಡ್ರನ್ ಅಂತ ಹೇಳ್ಬೇಕು. ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಅಲ್ಲಿದೆ. ಹ್ಯಾವ್ ಯು ಗಾಟ್ ಅ ಜಾಬ್? ನಿಮ್ಗೆ ಕೆಲಸ ಸಿಕ್ತಾ? ಎಸ್ ಐ ಹ್ಯಾವ್ ಗಾಟ್ ಅ ಜಾಬ್, ನೋ ಐ ಹ್ಯಾವಂಟ್ ಗಾಟ್ ಅ ಜಾಬ್. ಸೊ ಎರಡನ್ನು ಹೇಳ್ಬೋದು. ಕ್ಯಾನ್ ಐ ಹ್ಯಾವ್ ಯೋರ್ ಫೋನ್ ನಂಬರ್ ಪ್ಲೀಸ್? ದಯವಿಟ್ಟು ನಿಮ್ಮ ಫೋನ್ ನಂಬರ್ ಸಿಗ್ಬೋದಾ? ಸೊ ಈ ಕ್ವೆಶನ್ ನಮ್ಮ ಹುಡುಗರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತಲ್ಲ, ಸೊ ನೀವು ಕೇಳ್ಬೋದು, ಕ್ಯಾನ್ ಐ ಹ್ಯಾವ್ ಯೋರ್ ಫೋನ್ ನಂಬರ್? ಸೊ ಹೇಗ್ ಆನ್ಸರ್ ಮಾಡ್ಬೋದು? ಶೋರ್, ಮೈ ಫೋನ್ ನಂಬರ್ ಈಸ್ ಅಂತ ಹೇಳಿ ನಿಮ್ ಫೋನ್ ನಂಬರ್ ಅನ್ನ ಹೇಳ್ಬೋದು. ಎಸ್ ಪ್ಲೀಸ್ ರೈಟ್ ಡೌನ್ ಅಂತ ಹೇಳಿ ಫೋನ್ ನಂಬರ್ ಹೇಳಿ. ಸೊ ಎರಡರಲ್ಲಿ ಒಂದ್ ಸೆಂಟೆನ್ಸ್ ಅನ್ನ ಯೂಸ್ ಮಾಡಿ. ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಮಾತನಾಡಬಹುದೇ ಅಥವಾ ಮಾತಾಡ್ತೀರಾ? ಸೊ ಹೇಗ್ ಆನ್ಸರ್ ಮಾಡ್ಬೋದು? ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಹೌದು ನಾನು ಇಂಗ್ಲಿಷ್ ಮಾತಾಡ್ಬೋದು.
ನೋ ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್. ಇಲ್ಲ, ನಂಗೆ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ. ಐ ಆಮ್ ನಾಟ್ ಅ ಫ್ಲೂಯೆಂಟ್ ಸ್ಪೀಕರ್ ಬಟ್ ಐ ಕ್ಯಾನ್ ಮೇಕ್ ಮೈ ಸೆಲ್ಫ್ ಅಂಡರ್ಸ್ಟ್ಯಾಂಡ್. ಸೊ ಇದ್ರ ಅರ್ಥ ಏನು? ನಾನು ಅಷ್ಟು ಫ್ಲೂಯೆಂಟ್ ಆಗಿ ಮಾತಾಡಲ್ಲ, ಬಟ್ ಅರ್ಥ ಆಗುವಷ್ಟು ಮಾತಾಡಬಹುದು ಅಂತ ಅರ್ಥ. ಆರ್ ಯು ಫ್ಲೂಯೆಂಟ್ ಇನ್ ಇಂಗ್ಲಿಷ್? ಸೊ ನೀವು ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗಿದ್ದೀರಾ? ಆನ್ಸರ್ ಎಸ್ ಐ ಆಮ್, ನೋ ಐ ಆಮ್ ನಾಟ್. ಸೊ ಏನ್ ಸಿಚುವೇಶನ್ ಇರುತ್ತೆ ಹಾಗೆ ಹೇಳ್ಬೋದು. ವಾಟ್ ಡು ಯು ಲೈಕ್ ಡೂಯಿಂಗ್ ಅಥವಾ ವಾಟ್ಸ್ ಯೋರ್ ಹಾಬಿ? ನಿಮ್ಮ ಹವ್ಯಾಸ ಏನು ಅಂತ ಕೇಳ್ಬೇಕಾದ್ರೆ ನೀವು ಏನ್ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬಹುದು? ವಾಟ್ ಡು ಯು ಲೈಕ್ ಡೂಯಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ವಾಟ್ ಈಸ್ ಯೋರ್ ಹಾಬಿ. ಸೊ ಯಾವ್ದು ಈಸಿ ಆಗುತ್ತೆ ಅದನ್ನ ಯೂಸ್ ಮಾಡಿ. ಆನ್ಸರ್ ಏನ್ ಹೇಳ್ಬೋದು? ಐ ಲೈಕ್ ಪ್ಲೇಯಿಂಗ್ ಚೆಸ್. ನನಗೆ ಚೆಸ್ ಆಡಲು ಇಷ್ಟ. ಐ ಲೈಕ್ ಕುಕಿಂಗ್. ನನಗೆ ಕುಕ್ ಮಾಡ್ಲಿಕ್ಕೆ ಇಷ್ಟ. ಕುಕಿಂಗ್ ಅಂದ್ರೆ ಅಡಿಗೆ ಮಾಡೋದು. ವಾಟ್ ಡು ಯು ಲೈಕ್? ನೀವ್ ಏನ್ ತೆಗೆದುಕೊಳ್ತೀರಾ ಅಂದ್ರೆ, ಸೊ ಮನೆಗೆ ಯಾರಾದ್ರೂ ಬಂದಾಗ ಈ ತರ ಕೇಳ್ಬೋದು, ವಾಟ್ ಡು ಯು ಲೈಕ್ ಆರ್ ವಾಟ್ ವುಡ್ ಯು ಲೈಕ್ ಅಂತಾನು ಕೇಳ್ತಾರೆ. ಸೊ ಐ ವುಡ್ ಲೈಕ್ ಬರ್ಗರ್ ಅಂಡ್ ಚಿಪ್ಸ್. ನಾನು ಬರ್ಗರ್ ಚಿಪ್ಸ್ ನನಗೆ ಇಷ್ಟ ಅಥವಾ ತಗೊಳ್ಳಿಕ್ಕೆ ಇಷ್ಟ ಪಡ್ತೇನೆ. ಐ ವುಡ್ ಲೈಕ್ ಕೋಲ್ಡ್ ಡ್ರಿಂಕ್ಸ್. ಸೊ ಕೋಲ್ಡ್ ಡ್ರಿಂಕ್ಸ್ ತಗೊಳ್ಳಿಕ್ಕೆ ಇಷ್ಟ ಪಡ್ತೇನೆ. ವಾಟ್ಸ್ ದ ವೆದರ್ ಲೈಕ್? ಹವಾಮಾನ ಹೇಗಿದೆ? ಸೊ ವೆದರ್ ಹೇಗಿದೆ ಅಂತ ಕೇಳ್ತೀವಲ್ಲ ನಾವು ತುಂಬಾ ಸರಿ. ಸೊ ವಾಟ್ಸ್ ದ ವೆದರ್ ಲೈಕ್? ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಅ ಟ್ರಿಪ್. ಸೊ ಹವಾಮಾನ ಹೇಗಿದೆ? ನಾನು ಟ್ರಿಪ್ ಹೋಗ್ಬೇಕಂತ ಅನ್ಕೊಂಡಿದೀನಿ ಅಂತ ಹೇಳ್ತೀವಲ್ಲ, ಸೊ ಅವಾಗ ಯೂಸ್ ಮಾಡ್ಬೋದು. ಸೊ ಈ ಆನ್ಸರ್ಸ್ ನೋಡಿ ನಿಮ್ಗೆ ಹೊಸ ವರ್ಡ್ಸ್ ಕೂಡ ಕಲಿಬಹುದು. ಇಟ್ಸ್ ಸನ್ನಿ ಅಥವಾ ಇಟ್ಸ್ ಕ್ಲೌಡಿ. ಇಟ್ಸ್ ಸನ್ನಿ ಅಂದ್ರೆ ನಿಮ್ಗೆ ತುಂಬಾ ಬಿಸಿಲಿದ್ದಾಗ ನೀವು ಏನ್ ಹೇಳ್ತೀರಾ? ಇಟ್ಸ್ ಸನ್ನಿ. ಕ್ಲೌಡಿ ಅಂತ ಅಂದ್ರೆ ಯಾವಾಗ ಮೋಡ ಬಂದಿರುತ್ತೆ, ತುಂಬಾ ಮೋಡ ಮೋಡ ಇರುತ್ತಲ್ಲ, ಅವಾಗ ಇಟ್ಸ್ ಕ್ಲೌಡಿ ಅಂತ ಹೇಳ್ಬೋದು. ಇಟ್ಸ್ ರೇನಿಂಗ್ ಅಟ್ ದ ಮೂಮೆಂಟ್. ಸೊ ಮಳೆ ಬರ್ತಾ ಇದೆ. ಇಟ್ಸ್ ಡ್ರಿಸ್ಲಿಂಗ್. ಡ್ರಿಸ್ಲಿಂಗ್ ಅಂದ್ರೆ ಮಳೆ ಹನಿ ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ಅವಾಗ ಏನ್ ಹೇಳ್ತೀವಿ? ಇಟ್ಸ್ ಡ್ರಿಸ್ಲಿಂಗ್. ಇಟ್ಸ್ ಸ್ನೋಯಿಂಗ್ ಅಂದ್ರೆ ಐಸ್ ಬೀಳ್ತಾ ಇರುತ್ತೆ. ವುಡ್ ಯು ಲೈಕ್ ಸಮ್ ಟೀ, ಕಾಫಿ, ಫುಡ್? ಸೊ ಯಾವ್ದಾದ್ರು ಒಂದ್ ಯೂಸ್ ಮಾಡಿ ಇಲ್ಲಿ. ವುಡ್ ಯು ಲೈಕ್ ಸಮ್ ಟೀ? ನಿಮ್ಗೆ ಕಾಫಿ ಬೇಕಾ? ಸೊ ಆನ್ಸರ್ ಏನ್ ಮಾಡ್ಬೋದು? ಎಸ್ ಥ್ಯಾಂಕ್ ಯು, ಐ ವುಡ್ ಲೈಕ್ ಸಮ್ ಟೀ. ಸೊ ಬೇಡ ಅಂತ ಅಂದ್ರೆ ನೋ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಜಸ್ಟ್ ನೋ ಅಂತ ಹೇಳಿದ್ರೆ ಏನಾಗುತ್ತೆ? ತುಂಬಾ ರೂಡ್ ಆಗಿರುತ್ತೆ. ನೋ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ವಾಟ್ ಶುಡ್ ವಿ ಡೂ ದಿಸ್ ಈವ್ನಿಂಗ್? ಈ ಸಂಜೆ ನಾವ್ ಏನ್ ಮಾಡೋಣ? ಸೊ ನಿಮ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೀವ್ ಏನಾದ್ರು ಪ್ಲಾನ್ ಮಾಡ್ತಿರುವಾಗ ಇದು ಕ್ವೆಶನ್ ಬಂದೇ ಬರುತ್ತೆ, ರೈಟ್? ವಾಟ್ ಶಲ್ ವಿ ಡೂ ದಿಸ್ ಈವ್ನಿಂಗ್? ಸೊ ಇವತ್ತು ಸಂಜೆ ಏನ್ ಮಾಡೋಣ? ಲೆಟ್ಸ್ ಗೋ ಫಾರ್ ಅ ಮೂವಿ. ಸೊ ಹೇಗೆ ಆನ್ಸರ್ ಮಾಡ್ಬೋದು? ಲೆಟ್ಸ್ ಗೋ ಫಾರ್ ಅ ಮೂವಿ. ಸೊ ಮೂವಿ ಹೋಗೋಣ. ಈವ್ನಿಂಗ್ ವೈ ಡೋಂಟ್ ವಿ ವಿಸಿಟ್ ಅವರ್ ಫ್ರೆಂಡ್ಸ್ ದಿಸ್ ಈವ್ನಿಂಗ್? ಈ ಸಂಜೆ ನಾವು ನಮ್ಮ ಸ್ನೇಹಿತರನ್ನ ಏಕೆ ಭೇಟಿ ಮಾಡಬಾರ್ದು? ಸೊ ಈ ಕ್ವೆಶನ್ ಅಲ್ಲಿ ಹೇಗಿದೆ ಅಂದ್ರೆ ನೀವು ಸಜೆಷನ್ ಕೂಡ ಕೊಡ್ತಾ ಇದ್ದೀರಾ ಅಂಡ್ ಆಲ್ಸೋ ಆಸ್ ಅ ಕ್ವೆಶನ್. ಓಕೆ, ಸೊ ಯಾಕೆ ನಾವು ನಮ್ಮ ಫ್ರೆಂಡ್ಸ್ ಅನ್ನ ಭೇಟಿ ಮಾಡಬಾರ್ದು ಅಂತ ಅರ್ಥ. ಎಸ್ ದಟ್ ಸೌಂಡ್ಸ್ ಲೈಕ್ ಅ ಗುಡ್ ಐಡಿಯಾ, ಲೆಟ್ಸ್ ಡೂ ಇಟ್. ಸೊ ಇದು ಒಳ್ಳೆ ಐಡಿಯಾ ಇದೆ, ಲೆಟ್ಸ್ ಡೂ ಇಟ್, ಮಾಡೋಣ ಇದನ್ನ ಅಂತ ಅರ್ಥ. ಸೊ ಯಾವಾಗ ನೀವು ಸಜೆಷನ್ಸ್ ಕೊಡ್ತಾ ಇರ್ತೀರಾ ಅಂಡ್ ಆಲ್ಸೋ ನಿಮ್ಗೆ ಕ್ವೆಶನ್ ಕೂಡ ಕೇಳ್ಬೇಕು, ಸೊ ಅವಾಗ ಈ ತರ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ಸೊ ಒಪಿನಿಯನ್ಸ್ ಅಲ್ಲಿ ನೀವು ಬೇರೆಯವ್ರ ಅಭಿಪ್ರಾಯವನ್ನ ಕೇಳ್ಬೇಕು. ಸೊ ಆವಾಗ ಹೇಗೆ ಸೆಂಟೆನ್ಸಸ್ ಅನ್ನ ಯೂಸ್ ಮಾಡ್ಬೋದು ಅಂತ ನೋಡೋಣ. ಹೌ ವಾಸ್ ಇಟ್? ಹೇಗಿತ್ತು? ಸೊ ಆನ್ಸರ್ ಏನ್ ಹೇಳ್ಬೋದು? ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇಟ್ ವಾಸ್ ಅ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ಅದು ತುಂಬಾ ವೇಸ್ಟ್ ಆಫ್ ಟೈಮ್, ಅಷ್ಟು ಚೆನ್ನಾಗಿರ್ಲಿಲ್ಲ. ಓಕೆ, ಸೊ ಹೌ ವಾಸ್ ದ ಮೂವಿ ಅಂತ ಕೇಳ್ಬೋದು. ಸೊ ಆ ತರ ಒಪಿನಿಯನ್ಸ್ ಕೇಳ್ಬೇಕಾದ್ರೆ ನೀವು ಈ ತರ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ವಾಟ್ ಡು ಯು ಥಿಂಕ್ ಅಬೌಟ್ ದಟ್ ಬುಕ್? ಆ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸೊ ವಾಟ್ ಡು ಯು ಥಿಂಕ್ ಅಬೌಟ್ ದಟ್ ಬುಕ್? ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಬುಕ್. ಆನ್ಸರ್ ಹೇಳ್ಬೋದು, ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಬುಕ್. ವಾಟ್ ಆರ್ ಯು ಗೋಯಿಂಗ್ ಟು ಡೂ ಟುಮಾರೋ? ಟುಮಾರೋ, ನೆಕ್ಸ್ಟ್ ವೀಕ್, ದಿಸ್ ಈವ್ನಿಂಗ್. ಸೊ ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದು. ಸೊ ಇದ್ರ ಅರ್ಥ ಏನು? ನೀವು ನಾಳೆ ಏನ್ ಮಾಡ್ತಾ ಇದ್ದೀರಾ? ಸೊ ಆನ್ಸರ್ ಐ ಆಮ್ ಗೋಯಿಂಗ್ ಫಾರ್ ಶಾಪಿಂಗ್ ಟುಮಾರೋ. ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ ನೆಕ್ಸ್ಟ್ ವೀಕೆಂಡ್. ಸೊ ಎರಡರಲ್ಲಿ ಒಂದನ್ನ ನೀವು ಯೂಸ್ ಮಾಡಬಹುದು ಅಕಾರ್ಡಿಂಗ್ ಟು ಸಿಚುವೇಶನ್ಸ್. ಸೊ ಈಗ ನಾವು ಕೆಲವೊಂದು ಶಾಪಿಂಗ್ ರಿಲೇಟೆಡ್ ಕ್ವೆಶನ್ಸ್ ಅನ್ನ ನೋಡೋಣ. ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದೋಸ್ ಯಾರು ಸೇಲ್ಸ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ. ನಿಮ್ಮ ಕಸ್ಟಮರ್ಸ್ ಜೊತೆ ಮಾತಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಅಥವಾ ನೀವೇ ಕಸ್ಟಮರ್ಸ್ ಆಗಿ ಮಾಲ್ಗೆ ಏನಾದ್ರು ಹೋದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಈ ತರ ಕ್ವೆಶನ್ಸ್ ಅನ್ನ ಕೇಳಲಿಕ್ಕೆ. ಸೊ ನೋಡೋಣ. ಹೌ ಕ್ಯಾನ್ ಐ ಹೆಲ್ಪ್ ಯು ಆರ್ ಮೇ ಐ ಹೆಲ್ಪ್ ಯು? ಎರಡರಲ್ಲಿ ಒಂದನ್ನ ನೀವು ಯೂಸ್ ಮಾಡ್ಬೋದು. ನಾನು ನಿಮ್ಗೆ ಹೇಗ್ ಸಹಾಯ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ನೀವು ಹೇಗ್ ಕೇಳ್ಬೇಕು? ಹೌ ಕ್ಯಾನ್ ಐ ಹೆಲ್ಪ್ ಯು, ಮೇ ಐ ಹೆಲ್ಪ್ ಯು. ಎರಡರಲ್ಲಿ ಒಂದನ್ನ ಯೂಸ್ ಮಾಡಿ. ಆನ್ಸರ್ ಹೇಳ್ಬೋದು, ಎಸ್ ಐ ಆಮ್ ಲುಕಿಂಗ್ ಫಾರ್ ಅ ಡ್ರೆಸ್. ನಾನು ಡ್ರೆಸ್ ನೋಡ್ತಾ ಇದ್ದೀನಿ. ಎಸ್ ಐ ಆಮ್ ಲುಕಿಂಗ್ ಫಾರ್ ಅ ಸ್ವೆಟರ್. ಐ ಆಮ್ ಲುಕಿಂಗ್ ಫಾರ್ ಅ ಶರ್ಟ್. ಸೊ ನೆಕ್ಸ್ಟ್, ವಾಟ್ ಸೈಜ್ ಆರ್ ಯು? ವಾಟ್ ಸೈಜ್ ಡು ಯು ಟೇಕ್? ವಾಟ್ ಈಸ್ ಯೋರ್ ಸೈಜ್? ಈ ಮೂರರಲ್ಲಿ ಒಂದ್ ಸೆಂಟೆನ್ಸ್ ಅನ್ನ ಯೂಸ್ ಮಾಡಿ. ಇದ್ರ ಅರ್ಥ ಏನಂದ್ರೆ ನಿಮ್ಮ ಅಳತೆ ಏನು? ಸೊ ಯಾವ್ದು ಅಳತೆ, ಯಾವ ಸೈಜ್ ಅನ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಕೇಳಲಿಕ್ಕೆ ವಾಟ್ ಸೈಜ್ ಆರ್ ಯು, ವಾಟ್ ಸೈಜ್ ಡು ಯು ಟೇಕ್, ವಾಟ್ ಈಸ್ ಯೋರ್ ಸೈಜ್? ಸೊ ಆನ್ಸರ್ ಹೇಗೆ ಹೇಳ್ಬೋದು? ಐ ಆಮ್ ಅ ಸೈಜ್ 20.
I take a size 20. ಸೊ ಎರಡರಲ್ಲಿ ಒಂದನ್ನ ಹೇಳಿ. Can I try this shirt on? ಈ ಶರ್ಟ್ ಅನ್ನ ನಾನು ಟ್ರೈ ಮಾಡ್ಬೋದಾ? ಸೊ ಪರ್ಚೇಸ್ ಮಾಡಕ್ ಹೋದಾಗ ಆಬ್ವಿಯಸ್ಲಿ ನಾವು ಟ್ರೈ ಮಾಡ್ಬೇಕಲ್ಲ. Can I try this shirt on? ಹೇಗೆ ಆನ್ಸರ್ ಮಾಡ್ಬೋದು? Sure, the changing rooms are over there. ಸೊ ನೀವು ಚೇಂಜ್ ಮಾಡ್ಬೋದು. ಚೇಂಜಿಂಗ್ ರೂಮ್ಸ್ ಅಲ್ಲಿದೆ ಅಂತ ಅರ್ಥ. This shirt is bigger for me. Do you have it in a smaller size? ಈ ಶರ್ಟ್ ನನಗೆ ಸ್ವಲ್ಪ ದೊಡ್ಡದಾಗಿದೆ. ಸೊ ಸ್ಮಾಲ್ ಸೈಜ್ ಅಲ್ಲಿ ಈ ಶರ್ಟ್ ಇದೆಯಾ ಅಂತ ಕೇಳ್ಬೇಕಾದ್ರೆ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಆನ್ಸರ್ ಹೇಗೆ ಹೇಳ್ತೀರಾ? Certainly, we have got the smaller size as well. Yes, ನಮ್ಮ ಹತ್ರ ಸ್ಮಾಲ್ ಸೈಜ್ ಕೂಡ ಇದೆ. ಸೊ ವಿಲ್ ಶೋ ಯು. ಆ ತರ ಆನ್ಸರ್ ಮಾಡಬಹುದು. How much does it cost? How much is it? ಇದರ ಬೆಲೆ ಎಷ್ಟು ಅಂತ ಕೇಳ್ಬೇಕಾದ್ರೆ how much does it cost ಅಥವಾ how much is it ಎರಡರಲ್ಲಿ ಒಂದನ್ನ ಯೂಸ್ ಮಾಡಬಹುದು. ಆನ್ಸರ್ it's rupees 500. How would you like to pay? ನೀವು ಹೇಗೆ ಪೇಮೆಂಟ್ ಮಾಡಲು ಬಯಸ್ತೀರಾ? ಸೊ ಆನ್ಸರ್ ಹೇಗೆ ಹೇಳ್ಬೋದು? ಬೈ ಕ್ಯಾಶ್, ಬೈ ಚೆಕ್, ಬೈ ಕ್ರೆಡಿಟ್ ಕಾರ್ಡ್. ಸೊ ನಿಮ್ಗೆ ಕನ್ವೀನಿಯಂಟ್ ಆಗಿರೋ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. Can I pay by credit card or debit card? ನಾನು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪಾವತಿಸಬಹುದೇ ಅಥವಾ ಪೇಮೆಂಟ್ ಮಾಡಬಹುದೇ ಅಂತ ಕೇಳಲಿಕ್ಕೆ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಆನ್ಸರ್ certainly we accept all cards. ಅಂದ್ರೆ ನಾವೆಲ್ಲಾ ಕಾರ್ಡ್ಸ್ ಅನ್ನ accept ಮಾಡ್ತೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ಮೋಸ್ಟ್ ಬೇಸಿಕ್ ಕ್ವೆಶನ್ಸ್ ಅನ್ನ ನೋಡೋಣ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಡೈಲಿ ಲೈಫ್. ವಾಟ್ ಟೈಮ್ ಇಸ್ ಇಟ್? ಈಗ ಸಮಯ ಎಷ್ಟು? ಸೊ ಎಲ್ರು ಯಾವಾಗ್ಲೂ ನಾವು ಕೇಳ್ತಾ ಇರ್ತೀವಿ ರೈಟ್, ವಾಟ್ ಟೈಮ್ ಇಸ್ ಇಟ್, ಎಷ್ಟು ಟೈಮ್ ಆಯಿತು ಅಂತ. ಸೊ ವಾಟ್ ಟೈಮ್ ಈಸ್ ಇಟ್, ಈಗ ಸಮಯ ಎಷ್ಟು? ಸೊ ಹೇಗೆ ಆನ್ಸರ್ ಮಾಡ್ಬೋದು? ಇಟ್ಸ್ 5 o'clock. ಎಕ್ಸಾಕ್ಟ್ಲಿ 5 o'clock ಆದಾಗ, 5 ಗಂಟೆ ಆದಾಗ ಇಟ್ಸ್ 5 o'clock. ಇಟ್ಸ್ 5:30 ಅಂದ್ರೆ 5:30 ಆಗಿದ್ದಕ್ಕೆ ಅಥವಾ 5:30ಗೆ ನಾವೇನ್ ಹೇಳ್ತೀವಿ? ಇಟ್ಸ್ 5:30. ಇಟ್ಸ್ 4:45 ಅಂತ ಅಂದ್ರೆ 5 ಆಗ್ಲಿಕ್ಕೆ ಇನ್ನು 15 ಮಿನಿಟ್ಸ್ ಇದೆ. ಸೊ 5 ಗಂಟೆಗೆ ಇನ್ನು 15 ನಿಮಿಷ ಇದ್ದಾಗ ಇಟ್ಸ್ 4:45 ಅಂತ ಹೇಳ್ತೀವಿ. ಇಟ್ಸ್ 5:15 ಅಂತ ಅಂದ್ರೆ 5 ಗಂಟೆ ಆಗಿ 15 ನಿಮಿಷ ಆಯ್ತು ಅಂತ ಅರ್ಥ. ಸೊ 5:15 ಆಗಿದ್ದಾಗ ಇಟ್ಸ್ 5:15 ಅಂತ ಹೇಳ್ತೀವಿ. ಸೊ ಇದನ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಪ್ರೊಫೆಷನಲಿ ನೀವು ನೋಡಿದಾಗ ಈ ತರನೇ ಟೈಮಿಂಗ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಈಸ್ ತರ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್ ನಿಯರ್ ಹಿಯರ್ ಆರ್ ನಿಯರ್ ಬೈ ಎರಡನ್ನು ಯೂಸ್ ಮಾಡಬಹುದು. ಸೊ ಇಲ್ಲಿ ಹತ್ತಿರದಲ್ಲಿ ಎಲ್ಲಾದ್ರೂ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಇದೆಯಾ ಅಂತ ಕೇಳ್ಬೇಕಾದ್ರೆ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬಹುದು. ಆನ್ಸರ್ ಹೇಗೆ ಹೇಳ್ಬೋದು? ಎಸ್, there is a bank just around the corner. ನೆಕ್ಸ್ಟ್ ಆನ್ಸರ್, ಎಸ್, there is a post office in the next corner. ಸೊ ಎರಡನ್ನು ಯೂಸ್ ಮಾಡಬಹುದು. ವೇರ್ ಇಸ್ ದ ನಿಯರೆಸ್ಟ್ ಸೂಪರ್ ಮಾರ್ಕೆಟ್? ಹತ್ತಿರದ ಸೂಪರ್ ಮಾರ್ಕೆಟ್ ಎಲ್ಲಿದೆ ಇಲ್ಲಿ ಅಂತ ಕೇಳ್ಬೇಕಾದ್ರೆ ವೇರ್ ಇಸ್ ದ ನಿಯರೆಸ್ಟ್ ಸೂಪರ್ ಮಾರ್ಕೆಟ್? ಸೊ ಸೂಪರ್ ಮಾರ್ಕೆಟ್ ಅಲ್ಲದೆ ನೀವು ಬ್ಯಾಂಕ್ ಅನ್ನ ಕೇಳ್ಬೋದು, ಪೋಸ್ಟ್ ಆಫೀಸ್ ಅನ್ನ ಕೇಳ್ಬೋದು. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೇಳ್ಬೋದು. ಸೊ ಆನ್ಸರ್, ದ ನಿಯರೆಸ್ಟ್ ಸೂಪರ್ ಮಾರ್ಕೆಟ್ ಈಸ್ ಆನ್ ದ ನೆಕ್ಸ್ಟ್ ಸ್ಟ್ರೀಟ್. ಓಕೆ, ದ ನಿಯರೆಸ್ಟ್ ಸೂಪರ್ ಮಾರ್ಕೆಟ್ ಈಸ್ ಆನ್ ದ ನೆಕ್ಸ್ಟ್ ಸ್ಟ್ರೀಟ್. ಹೂಸ್ ಕಾರ್ ಇಸ್ ದಿಸ್? ಯಾರ್ ಕಾರ್ ಇದು? ಸೊ ಈ ಕಾರ್ ಯಾರ್ದು ಅಂತ ಕೇಳ್ಬೇಕಾದ್ರೆ ಹೂಸ್ ಕಾರ್ ಇಸ್ ದಿಸ್? ಸೊ ಆನ್ಸರ್ ಹೇಳ್ಬೋದು, ಇಟ್ಸ್ ಮೈನ್. ಮೈನ್ ಅಂದ್ರೆ ನನ್ನದು. ಸೊ ಮೈ ಅಂತ ಹೇಳ್ಬಾರ್ದು, ಮೈನ್ ಅಂತ ಹೇಳ್ಬೇಕು, MINE. ಇಟ್ಸ್ ರೋಹನ್ಸ್ ಅಂದ್ರೆ ಇದು ರೋಹನ್ದು. ಇಟ್ಸ್ ಹೀಸ್ ಕಾರ್ ಅಂದ್ರೆ ಇದು ಅವನ ಕಾರ್ ಅಂತ ಅರ್ಥ. ಇಸ್ ದಿಸ್ ಯೋರ್ ಬುಕ್? ಸೊ ಯೋರ್, ಹೀಸ್, ಹರ್. ಹೀಸ್ ಅಂತ ಅಂದ್ರೆ ಅವನದು, ಹರ್ ಅಂದ್ರೆ ಅವಳದು. ಇಸ್ ದಿಸ್ ಯೋರ್ ಬುಕ್? ಇದು ನಿನ್ನ ಪುಸ್ತಕನಾ? ಸೊ ಆನ್ಸರ್ ಹೇಗ್ ಮಾಡ್ಬೋದು? ಎಸ್, ಇಟ್ಸ್ ಮೈ ಬುಕ್. ನೋ, ಐ ಥಿಂಕ್ ಇಟ್ಸ್ ಹರ್ ಬುಕ್. ಅನ್ಸುತ್ತೆ ಅಂದ್ರೆ ನನ್ಗನ್ಸುತ್ತೆ ಇದು ಅವಳ್ದು ಅಂತ ಹೇಳ್ತೀವಲ್ಲ ಹಾಗೆ. ಐ ಥಿಂಕ್ ಇಟ್ಸ್ ಹರ್ ಬುಕ್. ಹೌ ಫಾರ್ ಇಸ್ ಇಟ್? ಹೌ ಬಿಗ್ ಇಸ್ ಇಟ್? ಹೌ ಫಾರ್ ಇಸ್ ಇಟ್ ಅಂದ್ರೆ ಎಷ್ಟು ದೂರ ಇದೆ ಅಂತ ಅರ್ಥ. ಹೌ ಬಿಗ್ ಇಸ್ ಇಟ್ ಅಂದ್ರೆ ಎಷ್ಟು ದೊಡ್ಡದು ಅಂತ ಅರ್ಥ. ಸೊ ಆನ್ಸರ್ ಹೇಗೆ ಹೇಳ್ಬೋದು? ಇಟ್ಸ್ ಕ್ವೈಟ್ ಫಾರ್ ಫ್ರಮ್ ಹಿಯರ್. ಇಟ್ಸ್ ಕ್ವೈಟ್ ಫಾರ್ ಫ್ರಮ್ ಹಿಯರ್. ಹೌ ಬಿಗ್ ಇಸ್ ಇಟ್ ಅಂತ ಕೇಳಿದಾಗ ಇಟ್ಸ್ ವೆರಿ ಬಿಗ್ ಆರ್ ಇಟ್ಸ್ ವೆರಿ ಸ್ಮಾಲ್. ಆರ್ ಯು ಫೀಲಿಂಗ್ ವೆಲ್ ನೌ? ನೀವು ಈಗ ಆರೋಗ್ಯವಾಗಿದ್ದೀರಾ? ಸೊ ಇದು ಯಾವಾಗ ಕೇಳ್ಬೋದು ಅಂತ ಅಂದ್ರೆ ಯಾವಾಗ ಸಿಕ್ ಲೀವ್ ತಗೊಂಡು ನಿಮ್ಮ ಕಾಲೇಜಲ್ಲಾಗ್ಲಿ ಯಾರಾದ್ರೂ ಸಿಕ್ ಲೀವ್ ಅಲ್ಲಿ ಇದ್ದು ತುಂಬಾ ದಿನ ಆದ್ಮೇಲೆ ಆಫೀಸ್ಗಾಗ್ಲಿ ಕಾಲೇಜ್ಗಾಗ್ಲಿ ಬಂದಾಗ ನೀವು ಕೇಳ್ಬೋದು, ಐ ಯು ಫೀಲಿಂಗ್ ವೆಲ್ ನೌ? ಇವಾಗ ನೀವು ಹುಷಾರಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ? ಆ ತರ ಅರ್ಥ ಬರುತ್ತೆ. ಸೊ ಆನ್ಸರ್ ಏನ್ ಹೇಳ್ಬೋದು? ಎಸ್, ಐ ಆಮ್ ಕಂಪ್ಲೀಟ್ಲಿ ಫೈನ್ ನೌ. ಎಸ್, ಇವಾಗ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ವೇರ್ ವರ್ ಯು ಆಲ್ ದೀಸ್ ಡೇಸ್? ವೇರ್ ವರ್ ಯು ಆಲ್ ದೀಸ್ ಡೇಸ್? ಇಷ್ಟು ದಿನ ಎಲ್ಲಿದ್ದೆ? ಸೊ ಇಷ್ಟು ದಿನ ಎಲ್ಲಿದ್ರಿ ಕೇಳಿ ಯಾರಾದ್ರೂ ಎಲ್ಲಾದ್ರೂ ಹೋಗಿದ್ರೆ ಸೊ ನೀವ್ ಈ ತರ ಕೇಳ್ಬೋದು, ಎಷ್ಟ್ ದಿನ ಎಲ್ಲಿದ್ರಿ ಅಂತ. ಸೊ ಆನ್ಸರ್ ಏನ್ ಹೇಳ್ಬೋದು? ಐ ಹ್ಯಾಡ್ ಬೀನ್ ಟು ಮೈ ನೇಟಿವ್ ಫಾರ್ ಫ್ಯೂ ಡೇಸ್. ಸೊ ನಾನು ನನ್ನ ಊರ್ಗ್ ಹೋಗಿದ್ದೆ
ಸ್ವಲ್ಪ ದಿನಕ್ಕೋಸ್ಕರ. I was a bit busy handling my personal issues. ಸೊ ನಿಮ್ಗೆ ಯಾವಾಗ ಆನ್ಸರ್ ಮಾಡ್ಲಿಕ್ಕೆ ಇಷ್ಟ ಇರಲ್ಲ ಆವಾಗ ಈ ಆನ್ಸರ್ ಅನ್ನ ಹೇಳ್ಬೋದು ನೀವು. I was bit busy handling my personal issues. ನನ್ನ ಕೆಲವೊಂದು ವೈಯಕ್ತಿಕ ಪ್ರಾಬ್ಲಮ್ಸ್ ಅನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ನಾನು ಬಿಸಿ ಇದ್ದೆ ಅಂತ ಹೇಳ್ಬೋದು. Can I use your chair? ನಾನು ನಿಮ್ಮ ಚೇರ್ ಅನ್ನ ಬಳಸಬಹುದಾ? ಸೊ ಆನ್ಸರ್ ಹೇಗ್ ಮಾಡ್ಬೋದು? Sure, why not? Please take it. How was your exam? ನಿಮ್ಮ ಪರೀಕ್ಷೆ ಹೇಗಿತ್ತು? ಸೊ ಇದನ್ನ ಎಲ್ರು ಕೇಳ್ತಾರಲ್ಲ ಎಕ್ಸಾಮ್ ಆದ್ಮೇಲೆ. How was your exam? ಹೇಗ್ ಆನ್ಸರ್ ಮಾಡ್ಬೋದು? Yes, it was good. It went well. ಸೊ ಹೇಳ್ಬೋದು. Next, it was bit difficult but I managed to complete. ಅರ್ಥ ಏನಂದ್ರೆ ಕ್ವೆಶ್ಚನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಬಟ್ ಕ್ವೆಶ್ಚನ್ ಪೇಪರ್ ಅನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ನಾನ್ ಸಕ್ಸಸ್ಫುಲ್ ಆದೆ ಅಂದ್ರೆ ನಾನು ಕಂಪ್ಲೀಟ್ ಮಾಡಿದೆ ಅಂತ ಅರ್ಥ. How's everyone at your home? ನಿಮ್ಮ ಮನೆಯಲ್ಲಿ ಎಲ್ರು ಹೇಗಿದ್ದಾರೆ? All are doing well. ಸೊ ಎಲ್ರೂ ಚೆನ್ನಾಗಿದ್ದಾರೆ. ಇನ್ನೊಂದು ಆನ್ಸರ್ ಹೇಗೆ ಹೇಳ್ಬೋದು? Everybody is fine. How about yours? ಸೊ ಎಲ್ರೂ ಚೆನ್ನಾಗಿದ್ದಾರೆ. ನಿಮ್ ಮನೇಲಿ ಹೇಗೆ ಅಂತ ಕೇಳ್ತೀವಲ್ಲ ಹಾಗೆ. Did you like this video? ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಸೊ ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ನಿಮ್ ಆನ್ಸರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ವಿಡಿಯೋ ಇಷ್ಟ ಆದ್ರೆ ನನಗ್ ಮೋಟಿವೇಶನ್ ಸಿಗುತ್ತೆ ಈ ತರ ಮತ್ತೆ ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ. ನಿಮ್ಗೆ ವಿಡಿಯೋ ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ this is the end of the video. Thank you for watching. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸದಾಗಿ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. And thank you so much for watching. We'll meet you in the next video. Till then, take care. Bye bye.